ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. 2024ರ ಲೋಕಸಭೆ ಚುನಾವಣೆಗೆ ಬಿಜೆಪಿ ಸರ್ವ ಸನ್ನದ್ಧವಾಗಿದ್ದು, ಈಗಾಗಲೇ ದೇಶದ 195 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿತ್ತು. ಆಗ ಅನೇಕ ಹಿರಿಯರಿಗೆ ಮತ್ತು ಭಾರಿ ಆಕಾಂಕ್ಷೆ ಇಟ್ಟುಕೊಂಡಿದ್ದ ಅನೇಕ ನಾಯಕರಿಗೆ ಭಾರಿ ಕೋಕ್ ನೀಡಿತ್ತು ಹೈಕಮಾಂಡ್. ಇನ್ನು ಅದರಲ್ಲಿ ಕರ್ನಾಟಕದ ಅನೇಕರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ನಮ್ಮ ಹೆಸರು ಫಸ್ಟ್ ಲೀಸ್ಟ್ ನಲ್ಲಿ ಬರುತ್ತೆ ಅಂತ ಒಳಗೊಳಗೆ ಮಂಡಕ್ಕೆ ತಿನ್ನುತ್ತಿದ್ರು. ಆದ್ರೆ ಆಗಿದ್ದೇ ಬೇರೆ. ಕರ್ನಾಟಕದ ಯಾವುದೇ ಕ್ಷೇತ್ರಕ್ಕೆ ಯಾರ ಹೆಸರನ್ನು ಫಿಕ್ಸ್ ಮಾಡದೆ ಶಾಕ್ ಅನ್ನ ನೀಡಿತು ಬಿಜೆಪಿ ಹೈಕಮಾಂಡ್. ಇದರಿಂದಾಗಿ ಅನೇಕ ನಾಯಕರ ಹೃದಯ ಬಡಿತ ಇನ್ನಷ್ಟು ಜೋರಾಗಿ ತಡಬಡಿಸುವಂತಾಗಿದೆ. ಹೀಗಾಗಿ ಟಿಕೆಟ್ ಡೌಟ್ ಇದ್ದವರು ಈಗಾಗಲೇ ಲಾಬಿ ಶುರು ಬಿಟ್ಟಿದ್ದಾರಂತೆ. ಇನ್ನೂ ಕೆಲವರು ನಮ್ಮ ಹೈಕಮಾಂಡ್ ಕನ್ಸಿಡರ್ ಮಾಡ್ತಾರಾ ಎನ್ನುವ ಭಯದಲ್ಲಿ ಇದ್ದಾರೆ. ಸದ್ಯ ಅಂತಹ ನಾಯಕರಿಗೆ ನಾವೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀವಿ. ಅದೇನು ಅಂತೀರಾ? ಈ ಇನ್ಸೈಡ್ ಟಿಕೆಟ್ ಪೊಲಿಟಿಕಲ್ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಟಿಕೆಟ್ ಲಿಸ್ಟ್ಗಾಗಿ ಕಾಯುತ್ತಿರುವ ಆಕಾಂಕ್ಷಿಗಳಿಗೆ ಇದೇ ಮಾರ್ಚ್ 8ರಂದು 2ನೇ ಬಿಜೆಪಿ ಹೈಕಮಾಂಡ್ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಅದರಲ್ಲಿ ಕರ್ನಾಟಕದ ಟಿಕೆಟ್ ಆಕಾಂಕ್ಷಿಗಳ ಹೆಸರು ರಿವೀಲ್ ಆಗಿದೆ ಕೂಡ. ಹೌದು, ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವುದೇ ಒಂದು ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಪ್ರಕಟವಾಗಿಲ್ಲ. ಇದೀಗ 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಕ್ಷೇತ್ರಗಳ ಅಭ್ಯರ್ಥಿ ಹೆಸರು ಬಿಡುಗಡೆ ಆಗಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದು ಬಿಜೆಪಿ ಮತ್ತು ಟಿಕೆಟ್ ಆಕಾಂಕ್ಷಿಯುಳ್ಳವರ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಈ ಬಗ್ಗೆ ಬಿಜೆಪಿ ಉನ್ನತ ಮಟ್ಟದ ಮೂಲಗಳಿಂದಲೇ ಮಾಹಿತಿ ಲಭ್ಯವಾಗಿದ್ದು, ಟಿಕೆಟ್ ಆಕಾಂಕ್ಷಿಗಳ ಚಿತ್ತ 2ನೇ ಪಟ್ಟಿಯತ್ತ ಇದೆ. ಇನ್ನು 2ನೇ ಪಟ್ಟಿಯಲ್ಲಿ ಬಹುತೇಕ ಗೊಂದಲವಿಲ್ಲದ 10 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಲಿದೆಯಂತೆ. ಅದರಲ್ಲೂ ಆಲಿ ಕೆಲ ಸಂಸದರ ಅವರ ಕಾರ್ಯ ನೋಡಿ ಟಿಕೆಟ್ ನೀಡಲು ಮುಂದಾಗಿದ್ದಾರಂತೆ. ಹಾಗಾದ್ರೆ ಯಾವುದು ಆ 10 ಕ್ಷೇತ್ರ ಅಂತೀರಾ? ಯಾರಿಗೆ ಟಿಕೆಟ್ ಲಕ್ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಬೆಂಗಳೂರು ಕೇಂದ್ರ ಪಿಸಿ ಮೋಹನ್, ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಉಮೇಶ್ ಜಾಧವ್, ಬಾಗಲಕೋಟೆ ಪಿಸಿ ಗದ್ದಿಗೌಡರ್, ಶಿವಮೊಗ್ಗಕ್ಕೆ ಬಿವೈ ರಾಘವೇಂದ್ರ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ, ಅದರಂತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ, ಇನ್ನು ಕೊಪ್ಪಳಕ್ಕೆ ಕರಡಿ ಸಂಗಣ್ಣ ಹಾಗೂ ದಕ್ಷಿಣ ಕನ್ನಡಕ್ಕೆ ನಳಿನ್ ಕುಮಾರ್ ಕಟೀಲ್, ಮೈಸೂರು, ಕೊಡಗು ಕ್ಷೇತ್ರಗಳಿಗೆ ಪ್ರತಾಪ್ ಸಿಂಹ ಎಂದು ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.